ದೂರದಲ್ಲಿ ಒಂದು ವ್ಯಕ್ತಿಗಳಿಗೆ ಹೃದಯಾಘಾತ ಇರತಕ್ಕಂಥ ಅದು ಉಂಟಾಗ್ತದೆ. ಆದಂತಹ ಸಮಯದಲ್ಲಿ ಅವರು ಅಲ್ಲಿಯದೇ ಆದಂತಹ ಒಂದು ವೈದ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ತುರ್ತು ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿದಂತಹ ಸಮಯದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಾಗದಿದ್ದಂತಹ ಒಂದು ಸಮಯ ಆಗತಕ್ಕಂಥದ್ದು ಬಂದಾಗ ಅವರು ಓಡಿ ನಮ್ಮ ಬಳಿಗೆ ಬರ್ತಾರೆ. ಬಂದು ಹೇಗಾದರೂ ಮಾಡಿ ಉಳಿಸಿಕೊಡಿ ಅಂತ ಹೇಳುವುದಾಗಿ ಕೇಳ್ತಾರೆ. ಆಗ ನಮಗೂ ಕೂಡ ದಿಕ್ಕು ದೋಚದಂತಹ ಒಂದು ಪರಿಸ್ಥಿತಿ ಆಗತಕ್ಕಂಥದ್ದು ಉಂಟಾಗ್ತದೆ. ಹೇಗಪ್ಪ ಉಳಿಸುವುದು? ಏನು ಮಾಡೋದು? ಅಂತೇಳಿ ವಿಚಾರವನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಬಂದೂಕ ಸನ್ನಿಭಂ ದೇವಂ ತ್ರಿನೇತ್ರಂ ಚಂದ್ರಶೇಖರಂ ತ್ರಿಶೂಲಧಾರಿಣಂ ವಂದೇ ಚಾರುಹಾಸಂ ಸುನಿರ್ಮಲಂ ಕಪಾಲಧಾರಿಣಂ ದೇವಂ ವರದಾಭಯಹಸ್ತಕಂ ಉಮಯಾ ಸಹಿತಂ ಶಂಭೋ ಧ್ಯಾಯೇತ್ ಸೋಮೇಶ್ವರಂ ಸದಾ ಅಂತ ಹೇಳೋದಾಗಿ ಶಿವನನ್ನು ಸ್ಮರಣೆ ಮಾಡ್ಕೊಳ್ತೇವೆ. ಮಾಡಿದಂತಹ ಸಮಯದಲ್ಲಿ ಶಿವಕವಚ ಹೇಳ್ತಕ್ಕಂಥ ಅದನ್ನು ಮಾಡಿಸಿದರೆ ಅವರಿಗೆ ಉತ್ತಮವಾಗತ್ತೆ ಅಂತ ಹೇಳುವಂಥದ್ದು ಪ್ರಶ್ನೆಯಲ್ಲಿ ಬರುತ್ತೆ. ಆಗ ಹೇಗಾದರೂ ಮಾಡಿ ಉಳಿಸಲೇಬೇಕು ಅಂತ ಹೇಳುವುದಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇವೆ. ಮಾಡಿದರೆ ಫಲ ಇರತಕ್ಕಂಥದ್ದು ಶಿವ ಕೊಡದೇ ಇರ್ತಾನ. ಕರುಣಿಸಿಯೇ ಬಿಟ್ಟ ವರವನ್ನು ಆ ವ್ಯಕ್ತಿ ಕೆಲವು ಸಮಯದಲ್ಲಿ ಎದ್ದುಕೊಳ್ಳುತ್ತಾರೆ. ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಆಶ್ಚರ್ಯ. ಹಾಗಾಗಿ ಶಿವ ಒಲಿದರೆ ಏನನ್ನೂ ಮಾಡಬಹುದು ಮತ್ತು ಆತನ ಒಂದು ಅನುಗ್ರಹದಿಂದಾಗಿ ಏನನ್ನೂ ನಾವು ಸಾಧಿಸಬಹುದು. ತ್ರಿಶೂಲಧಾರಿಯಾಗಿ ಇರತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಮತ್ತು ಇದು ನಡೆದಂತಹ ಕತೆ ಈಗ ಸದ್ಯದಲ್ಲಿ ಇದರಿಂದ ಕೇಳಿರತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಸೋಮವಾರದ ಅಂಗವಾಗಿ ಶಿವನ ಒಂದು ಅನುಗ್ರಹ ಇರತಕ್ಕಂಥದ್ದು ಉಂಟಾಗಲಿ.